ಈ ಥರ ಗೊಜ್ಜು ಮಾಡಿಬಿಟ್ಟು ಅನ್ನಕ್ಕೆ ಬೆರೆಸ್ಕೊಳ್ಳೋದು ವಾಂಗಿಬಾತ್ ಮಾಡೋವಂಥ ಸಾಂಪ್ರದಾಯಿಕವಾದ ವಿಧಾನ. ಇವಾಗೆಲ್ಲ ಕುಕ್ಕರ್ನಲ್ಲಿ ಪಲಾವ್ ಮಾಡೋ ರೀತಿಯಲ್ಲಿ ಮಾಡ್ತಾರೆ. ಅದೇ ಬೇರೆ ಟೇಸ್ಟ್ ಕೊಡುತ್ತೆ. ಆದರೆ ಇದೇ ಗೊಜ್ಜು ಮಾಡಿ ಮಾಡೋದೇ ಬೇರೆಯೇ ಟೇಸ್ಟ್ ಕೊಡುತ್ತೆ. ತುಂಬ ಡಿಫ್ರೆಂಟ್ ಆಗಿರುತ್ತೆ ಎರಡೂ ರುಚಿಗಳಲ್ಲಿ. ಮತ್ತು ಇದು ಅಯ್ಯಂಗಾರ್ ಸ್ಟೈಲ್ನಲ್ಲಿ ಆಗಿರ್ಬೋದು, ಮದುವೆ ಮನೆಗಳಲ್ಲಿ ಮತ್ತು ದೇವಸ್ಥಾನಗಳ ಪ್ರಸಾದದೆಲ್ಲ ಇದೇ ಥರದ ವಾಂಗಿಬಾತನ್ನು ಮಾಡೋದು. ಹಾಗಿದ್ರೆ ಬನ್ನಿ, ಇಷ್ಟು ಪರ್ಫೆಕ್ಟ್ ಆಗಿರುವಂಥ ವಾಂಗಿಬಾತನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಸೂಸ್ ಕಾರ್ನರ್ ಕನ್ನಡ ಚಾನಲ್ಗೆ ಸ್ವಾಗತ. ಫಸ್ಟಿಗೆ ಇಲ್ಲಿ ಮಸಾಲ ಪೌಡರ್ನ ಮಾಡ್ಕೊಳ್ಬೇಕು. ವಾಂಗಿಬಾತ್ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 2 ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, 1 ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಚಮಚದಷ್ಟು ಮೆಂತ್ಯ ಮತ್ತು 3 ಚಮಚದಷ್ಟು ಧನಿಯಾ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕರೆಕ್ಟ್ ಅಳತೆನಲ್ಲಿ ನಾನು ಇಂಗ್ರೀಡಿಯೆಂಟ್ನೆಲ್ಲ ಹಾಕಿರೋದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರೋ ಹಾಗೆ. ಇದೇ ಥರದ ಪರ್ಫೆಕ್ಟ್ ಆದಂಥ ವಾಂಗಿಬಾತನ್ನು ನೀವು ಮಾಡ್ಕೊಳ್ಬೋದು. ಒಂದು 2 ಇಂಚು ಚಕ್ಕೆ, ಒಂದು 4ರಿಂದ 5 ಲವಂಗ ಹಾಕ್ಕೊಂಡು ಇದನ್ನು ಕಡಿಮೆ ಊರಿನಲ್ಲೇ ಇಟ್ಕೊಂಡು ಎಲ್ಲೂ ಸೀದಾಗೆ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಫಸ್ಟು ಕಾಳುಗಳನ್ನ, ಈ ಮಸಾಲೆ ಪದಾರ್ಥನೆಲ್ಲ ಚೆನ್ನಾಗಿ ಹುರ್ಕೊಂಡ್ರೆ, ಹದವಾಗಿ ಹುರಿದಿದ್ರೆ ಚೆನ್ನಾಗಿ ಪೌಡ್ರ್ ಆಗೋದಕ್ಕೂ ಈಸಿ ಆಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ, ಒಂದು 10ರಿಂದ 12, ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು 1/4 ಚಮಚದಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಇನ್ನು ಸ್ವಲ್ಪ ಖಾರ ಬೇಕು ಅನ್ನೋ ಹಾಗಿದ್ರೆ ನೀವಿಲ್ಲಿ ಒಂದು 2ರಿಂದ 3 ಗುಂಟೂರು ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಬೇಕಾದರೂ ಇಲ್ಲಿ ಸೇರಿಸ್ಕೊಳ್ಬೋದು. ಇದನ್ನ ಇವಾಗ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಊರಿನ ಕಡಿಮೆನೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಇವಾಗ ಚೆನ್ನಾಗಿ ರೋಸ್ಟ್ ಆಯಿತು. ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊನೆಯಲ್ಲಿ ಕರಿಬೇವಿನ ಸೊಪ್ಪು, 1-2 ಚಮಚದಷ್ಟು ಕೊಬ್ಬರಿ ಮತ್ತು ಒಂದು ಅರ್ಧ ಚಮಚದಷ್ಟು ಗಸಗಸೆ ಸೇರಿಸ್ತಾ ಇದ್ದೀನಿ. ಗಸಗಸೆ ಸೇರಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ವಾಂಗಿಬಾತ್ ಟೇಸ್ಟ್ ಕೊಡುತ್ತೆ, ಸೊ ಹಾಗಾಗಿ ಇದ್ದರೆ ಹಾಕ್ಕೊಳ್ಬೋದು. ಇವಾಗ ಫ್ಲೇಮ್ನ ಆಫ್ ಮಾಡಿದ್ದೀನಿ. ಅದೇ ತವಾ ಬಿಸಿನಲ್ಲೇ ಇದನ್ನು ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ಇವಾಗ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಿದ ಮೇಲೆ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಪೌಡರ್ ಬಂದು ತುಂಬ ತರಿತರಿಯಾಗಿರಬಾರ್ದು, ತುಂಬ ನೈಸಾಗೂ ಪೌಡ್ರ್ ಮಾಡ್ಕೊಳ್ಬಾರ್ದು. ತರಿತರಿಯಾಗಿದ್ದರೆ ಕಲರ್ ಬರೋದಿಲ್ಲ ವಾಂಗಿಬಾತು, ಸೊ ಹಾಗಾಗಿ ಇಷ್ಟು ಹದದಲ್ಲಿ ಪೌಡ್ರ್ ಮಾಡ್ಕೊಳ್ಬೇಕು. ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, 1-2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಕಟ್ ಮಾಡ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ನೀವಿಲ್ಲಿ ಬೇಕಿದ್ದರೆ ಬಟಾಣಿ ಮತ್ತು ಆಲೂಗೆಡ್ಡೆನೂ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಇದೇ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಹಸಿ ಬಟಾಣಿ ಆದರೆ ಚೆನ್ನಾಗಿರುತ್ತೆ. ಇದೊಂದು 2 ನಿಮಿಷ ಈ ಥರ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ಇವಾಗ ಕಟ್ ಮಾಡ್ಕೊಂಡಿರೋಂಥ ಬದನೆಕಾಯಿ ಸೇರಿಸ್ಕೊಳ್ಬೇಕು. ನಾನಿಲ್ಲಿ 1/4 kg ಆಗುವಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕೊಂಡು ಇಟ್ಕೊಂಡಿರಬೇಕು, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ ಬದನೆಕಾಯಿ. ಎಳೆ ಬದನೆಕಾಯಿ ತೊಗೊಂಡಿದ್ರೆ ಚೆನ್ನಾಗಿ ಬೇಗನೆ ಫ್ರೈ ಆಗುತ್ತೆ, ಮೆತ್ತಗಾಗುತ್ತೆ. ತುಂಬ ಬಲ್ತಿರೋದಾದರೆ ಅಷ್ಟು ಟೇಸ್ಟ್ ಇರೋದಿಲ್ಲ. ಸ್ವಲ್ಪ ಅರಿಶಿನೂ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಇವಾಗ ಬದನೆಕಾಯಿ ಎಲ್ಲ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು. ಬದನೆಕಾಯಿ ನಾವು ವಾಂಗಿಬಾತ್ ತಿನ್ನಬೇಕಾದ್ರೆ ಬಾಯಿಗೆ ಸಿಗಬೇಕು, ಆ ಥರ ಬೇಯಿಸ್ಕೊಂಡಿರಬೇಕು. ತುಂಬಾ ಬದನೆಕಾಯಿನ ಬೇಯಿಸ್ಕೊಳ್ಬಾರ್ದು, ಮತ್ತು ತುಂಬ ಗಟ್ಟಿ ಅನ್ನೋ ಥರ ಹಾರ್ಡಾಗಿದೆ ಅನ್ನೋ ಥರನೂ ಬೇಯಿಸ್ಕೊಳ್ಬಾರ್ದು. ಇವಾಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಬಿಟ್ಟರೆ ಬೇಗನೆ ಬದನೆಕಾಯಿ ಎಲ್ಲ ಸಾಫ್ಟ್ ಆಗುತ್ತೆ. ನೋಡಿ, ಬದನೆಕಾಯಿ ಇವಾಗ ಆಲ್ಮೋಸ್ಟ್ ಬೆಂದಿದೆ. ಇವಾಗ ಕೊನೆಯಲ್ಲಿ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಕಪ್ ಆಗುವಷ್ಟು, 1 ಚಮಚದಷ್ಟು ಬೆಲ್ಲ, 1 ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೋದು, ಬೇಕಿದ್ರೆ ಮತ್ತೆ ಅನ್ನಕ್ಕೆ ಕಲಿಸ್ಕೊಳ್ಬೇಕಾದ್ರೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಮತ್ತು ಮಾಡಿಟ್ಕೊಂಡಿರೋಂಥ ಮಸಾಲ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಚಮಚದಷ್ಟು ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3ರಿಂದ 4 ಜನಕ್ಕಾಗುವಷ್ಟು ಮಾಡ್ತಾ ಇರೋದ್ರಿಂದ ಅಷ್ಟು ಪೌಡರು ಸಾಕಾಗುತ್ತೆ. ಮತ್ತು 1-2 ಚಮಚದಷ್ಟು ಕೊಬ್ಬರಿ ತುರಿನೂ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಗೊಜ್ಜನ್ನು ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಎಣ್ಣೆ ಬಿಡೋವರೆಗೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ, ಗೊಜ್ಜು ರೆಡಿ ಆಯಿತು. ಇದನ್ನು ನೀವು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡು ವಾರದವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಇದು ಸ್ವಲ್ಪನೂ ಕೆಡೋದಿಲ್ಲ. ನೀವು ಕೊಬ್ಬರಿ ಹಾಕಿರೋದ್ರಿಂದ ಇದು ಕೆಡೋದಿಲ್ಲ. ಹೊರಗಡೆ ಇಟ್ಟು ಕೂಡ ಯೂಸ್ ಮಾಡ್ಬೋದು. ಅದೇ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನೀವು ತಿಂಗಳವರೆಗೂ ಯೂಸ್ ಮಾಡ್ಕೊಳ್ಬೋದು ಪೌಡರ್ನು ಕೂಡ. ನಾನು ಮಾಡ್ಕೊಂಡಿರೋವಂಥ ಗೊಜ್ಜು 4ರಿಂದ 5 ಜನಕ್ಕೆ ಆಗುತ್ತೆ ಇದು. ಕೊನೆಯಲ್ಲಿ ಅನ್ನಕ್ಕೆ ಬೆರೆಸ್ಕೋಬೇಕಾದ್ರೆ ಒಂದು ಬಾಣಲೆ ಇಟ್ಕೊಂಡು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ.
ಒಂದು 2 ಚಮಚದಷ್ಟು ಎಣ್ಣೆ, ಸ್ವಲ್ಪ ಕಡಲೆಬೇಳೆ, ಹಾಗೆಯೇ ಗೋಡಂಬಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಮತ್ತು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಫ್ರೈ ಮಾಡಿಬಿಟ್ಟು ಇದನ್ನು ಅನ್ನಕ್ಕೆ ಬೆರೆಸ್ಕೊಳ್ಬೇಕು. ಅನ್ನನ ಚೆನ್ನಾಗಿ ಉದ್ದುದ್ರಾಗಿ ಮಾಡ್ಕೊಂಡಿರಬೇಕು. ಈ ಥರ ಉದ್ದುದ್ರಾಗಿ ಮಾಡ್ಕೊಳ್ಳೋದ್ರಿಂದ ಗೊಜ್ಜು ಜೊತೆಗೆ ಅನ್ನ ಚೆನ್ನಾಗಿ ಬೆರೆಯುತ್ತೆ. ಮತ್ತು ಉಪ್ಪನ್ನು ಕೂಡ ಇವಾಗ ನೋಡಿಕೊಂಡು ಹಾಕ್ಕೊಳ್ಬೇಕು. ಅಲ್ಲಿ ನಾನು ಒಂದೇ ಚಮಚದಷ್ಟು ಹಾಕಿದ್ದೀನಿ ಗೊಜ್ಜಿಗೆ. ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೆರೆಸ್ಕೋಬೇಕಾದ್ರೆ ಕಲಿಸ್ಕೊಂಡ್ರೆ ಕರೆಕ್ಟ್ ಟೇಸ್ಟು ಬರುತ್ತೆ. ನೋಡಿ, ಪರ್ಫೆಕ್ಟ್ ಆಗಿರೋವಂಥ ವಾಂಗಿಬಾತನ್ನು ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿರೋವಂಥ, ಎಷ್ಟು ಉದ್ದುದ್ರಾಗಿರೋವಂಥ ಪಕ್ಕಾ ದೇವಸ್ಥಾನಗಳ ಶೈಲಿನಲ್ಲಿ ಮತ್ತು ಮದುವೆ ಮನೆಗಳಲ್ಲಿ ಮಾಡುವಂಥ ವಾಂಗಿಬಾತನ್ನೇ ಇವತ್ತು ಮಾಡಿ ತೋರಿಸಿದ್ದೀನಿ. ಸೊ ಎಲ್ಲರೂ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಹಾಗೆಯೇ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಮುಂದಿನ ರೆಸಿಪೀಸ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು.